ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಅನೇಕ ತತ್ವಶಾಸ್ತ್ರವನ್ನು ಬಲ್ಲವರು ಹೇಳ್ತಾರೆ, ನಿನ್ನ ಮನಸ್ಸನ್ನು ನೀನು ಹಿಡಿತದಲ್ಲಿ ಇಟ್ಕ ಮಾರಾಯ. ನಿನ್ನ ಮನಸ್ಸು ಬಹಳ ಚಂಚಲವಾಗಿದೆ, ನಿನ್ನ ಆಲೋಚನೆಗಳು ಬಹಳ ಚಂಚಲತೆಯಿಂದ ಕೂಡಿದ್ದಾವೆ. ಆ ಮನಸ್ಸನ್ನು ನೀನು ಹತೋಟಿಯಲ್ಲಿಟ್ಟುಕೋ ಎಂಬುದಾಗಿ. ಆದರೆ ಸತ್ಯವೇದದಲ್ಲಿ ನಮ್ಮ ಮನಸ್ಸು ನೂತನವಾದಂಥ ಒಂದು ಸ್ವರೂಪಕ್ಕೆ ಬದಲಾಗಲಿಕ್ಕೆ ನಾವು ಕರ್ತನಿಗೆ ಒಪ್ಪಿಸಿಕೊಡಬೇಕು. ರೋಮಾಪತ್ರಿಕೆ 12ನೇ ಅಧ್ಯಾಯ 2ರಲ್ಲಿ ನಾವು ನೋಡ್ತೇವೆ, ಇಹಲೋಕವನ್ನು ಅನುಸರಿಸದೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ಪರಿಪೂರ್ಣವಾದದ್ದು ಆಗಿರುವ ದೇವರ ಚಿತ್ತವೇನೆಂದು ನೀವು ವಿವೇಚಿಸಿ ತಿಳಿದುಕೊಳ್ಳುವಂತೆ ನೂತನ ಮನಸ್ಸನ್ನು ಹೊಂದಿಕೊಂಡು ರೂಪಾಂತರಗೊಂಡವರಾಗಿರಿ. ಇಲ್ಲಿ ಒಂದು ಇಹಲೋಕವನ್ನು ಅನುಸರಿಸದೆ, ಈ ಲೋಕದೆಲ್ಲ ಬಾಹ್ಯ ಸೌಂದರ್ಯಗಳನ್ನು, ಈ ಲೋಕದ ಕೈಂಕಾರ್ಯಗಳನ್ನು, ಈ ಲೋಕದ ಲಾಲನೆಗಳನ್ನು, ಈ ಲೋಕದ ಪಾಲನೆಗಳನ್ನು ಅನುಸರಿಸದೆ ಉತ್ತಮವಾದದ್ದನ್ನು, ಮೆಚ್ಚುಗೆಯಾದದ್ದನ್ನು ಪರಿಪೂರ್ಣವಾಗಿ ನಾವು ನಡೆಯಬೇಕಾಗಿದೆ ಪ್ರಿಯರೇ. ಒಂದು. ಎರಡನೇದು, ಇಲ್ಲಿ ಗಮನಿಸೋದಾದರೆ, ಅನೇಕ ಸನ್ನಿವೇಶಗಳನ್ನು ನೋಡುವಾಗ ಆ ಸನ್ನಿವೇಶಗಳು ದೇವರ ದೃಷ್ಟಿಯಲ್ಲಿ ಇದ್ದಾವ? ದೇವರ ದೃಷ್ಟಿಯಲ್ಲಿ ಇಲ್ಲದೇ ಇದ್ದರೆ ನಾನು ಅದನ್ನು ದೇವರ ದೃಷ್ಟಿಯಲ್ಲಿ ಹೇಗೆ ಸರಿ ಮಾಡಿಕೊಳ್ಳಬೇಕು ಅಂದರೆ ಶುದ್ಧೀಕರಿಸಿಕೊಳ್ಳುವುದು ಅವಶ್ಯ. ನೀವು ಈ ಲೋಕವನ್ನು ನೋಡುವಂಥ ದೃಷ್ಟಿಯಲ್ಲಿ ಏನಾದರೂ ಕಲ್ಮಶಗೊಂಡಿದ್ದರೆ ಅಥವಾ ಕಹಿ ಭಾವನೆಯಿಂದ ಇದ್ದರೆ ಅದನ್ನು ನಾವು ಸರಿ ಮಾಡಿಕೊಳ್ಳಬೇಕು. ಈ ಭವಿಷ್ಯದ ವಿಚಾರವಾಗಿ ನಿಮಗೆ ಅವಿಶ್ವಾಸ ಇದ್ದರೆ, ನಂಬಿಕೆ ಇಲ್ಲದಿದ್ದರೆ, ಆತಂಕ ಇದ್ದರೆ, ಭಯ ಇದ್ದರೆ ಇವೆಲ್ಲವನ್ನು ಕರ್ತನ ಪಾದಕ್ಕೆ ಒಪ್ಪಿಸಿಕೊಡಬೇಕು. ಭಯವನ್ನು ಕರ್ತನಿಗೆ ಒಪ್ಪಿಸಬೇಕು. ಭಯದ ಜೊತೆಗೆ ಆತಂಕವನ್ನು ಕರ್ತನಿಗೆ ಒಪ್ಪಿಸಬೇಕು. ಆ ಭಯ ಮತ್ತು ಆತಂಕಗಳು ನಿಮಗೆ ಅವಿಶ್ವಾಸವನ್ನು ತರ್ತವೆ. ಆ ಅವಿಶ್ವಾಸ ನಿಮ್ಮ ಬದುಕಿಗೆ ಮುಳ್ಳಾಗ್ತದೆ. ಆದರೆ ಕರ್ತನಿಗೆ ನೀವು ಆತಂಕವನ್ನು, ಭಯವನ್ನು, ಅವಿಶ್ವಾಸವನ್ನು ಒಪ್ಪಿಸಿಕೊಟ್ಟರೆ ಆಗ ಕರ್ತನೇನು ಮಾಡ್ತಾನೆ ಅಂತಂದರೆ ನಿಮ್ಮನ್ನು ಆತನ ದೃಷ್ಟಿಕೋನದಲ್ಲಿ ತೆಗೆದುಕೊಳ್ತಾನೆ. ಕರ್ತನು ಯಾವಾಗ ನಿಮ್ಮನ್ನು ಆತನ ದೃಷ್ಟಿಕೋನಕ್ಕೆ ತೆಗೆದುಕೊಳ್ತಾನೋ ಆಗ ನೀವು ನೂತನವಾದದ್ದನ್ನು ನೋಡುವುದಕ್ಕೆ ಸಾಧ್ಯ. ನೂತನ ಕ್ರಿಯೆಗಳು ನಿಮ್ಮ ಜೀವಿತದಲ್ಲಿ ನಡೆಯಲ್ಪಡ್ತವೆ. ನೂತನ ಕ್ರಿಯೆಗಳು ನಿಮ್ಮ ಕುಟುಂಬದಲ್ಲಿ ನಡೆಯಲ್ಪಡ್ತವೆ. ನೂತನ ಕ್ರಿಯೆಗಳು ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಮಕ್ಕಳ ಜೀವಿತದಲ್ಲಿ ನಡೀತವೆ. ಆ ನೂತನ ಕ್ರಿಯೆಗಳು ಅದ್ಭುತಗಳಾಗಿರ್ತವೆ. ಆ ಅದ್ಭುತಗಳು ಸಾಕ್ಷಿಯಾಗಿರ್ತದೆ. ಆ ಸಾಕ್ಷಿ ಇನ್ನೊಬ್ಬರನ್ನು ಪ್ರೇರೇಪಿಸಲ್ಪಡುವಂತೆ ಮಾಡುತ್ತದೆ. ಅದು ಯಾವಾಗಂತಂದರೆ ನಮ್ಮ ಮನಸ್ಸನ್ನು ನಾವು ನೂತನಪಡಿಸಿಕೊಳ್ಳುವುದಕ್ಕೆ ನಾವು ಕರ್ತನಿಗೆ ಒಪ್ಪಿಸಿಕೊಡಬೇಕು. ನಮ್ಮ ತನು, ಮನ, ಧನ ಇವುಗಳನ್ನು ನಾವು ಕರ್ತನಿಗೆ ಒಪ್ಪಿಸಿಕೊಟ್ಟುಬಿಡಬೇಕು. ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟಾಗ ನಾವಿರುವಂಥ ಸನ್ನಿವೇಶಗಳು ಬದಲಾಗ್ತವೆ, ನಾವಿರುವಂಥ ಸ್ಥಳಗಳು ಬದಲಾಗ್ತವೆ, ನಾವು ಕಟ್ಟುವಂಥ ಸಮಸ್ತವೂ ಬದಲಾಗ್ತದೆ. ಎಲ್ಲವೂ ಆತನೇ ನೋಡಿಕೊಳ್ತಾನೆ. ನಮಗಾಗಿ ಯುದ್ಧ ಮಾಡುವವನು, ನಮ್ಮನ್ನು ಪ್ರಾರಂಭಿಸುವವನು, ನಮ್ಮನ್ನು ಕಟ್ಟುವವನು, ನಮ್ಮನ್ನು ಕಾಯುವವನು, ನಮ್ಮನ್ನು ನೆಡುವವನು, ನಮ್ಮನ್ನು ನಡೆಸುವವನು ಯೆಹೋವ ಈರೇ ಎಲ್ಲವನ್ನು ನೋಡಿಕೊಳ್ತಾನೆ. ಅದಕ್ಕೆ ಆತನನ್ನು ಇಮ್ಮಾನುವೇಲ್ ಎಂಬುದಾಗಿ ಕರೀತಾರೆ. ಆತನು ನಮ್ಮ ಇಮ್ಮಾನುವೇಲ್, ನಮ್ಮನ್ನು ನಡೆಸುವವನಾಗಿದ್ದಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ದೇವರೇ, ನಮ್ಮ ಕಳವಳಗಳನ್ನು, ಚಿಂತೆಗಳನ್ನು, ನಮ್ಮ ಭಾರಗಳನ್ನು ನಿಮ್ಮ ಪಾದದಲ್ಲಿ ಇಟ್ಟಿದ್ದೇವೆ ಸ್ವಾಮಿ. ಒಂದು ಪತ್ರ ಬರ್ತದೆ ದೇವರೇ, ಮಗಳಿಗೆ ಉದ್ಯೋಗಕ್ಕಾಗಿ ದೇವರೇ,
ಆ ಉದ್ಯೋಗದ ನಿಮಿತ್ತ ಪ್ರಾರ್ಥಿಸ್ತೇನೆ ದೇವರೇ. ಆ ಮಗಳಿಗಾಗಿ ಅಲ್ಲ ಸ್ವಾಮಿ, ಯಾರ್ಯಾರು ಉದ್ಯೋಗಕ್ಕಾಗಿ ಅರಸ್ತಾ ಇದ್ದಾರೋ ದೇವರೇ, ಮೇನ್ ಸ್ಟ್ರೀಮಲ್ಲಿ ಉದ್ಯೋಗ ಸಿಗಲಿ ಸ್ವಾಮಿ. ಒಳ್ಳೆ ಕಡೆ ಉದ್ಯೋಗ ಹುಡುಕಿಕೊಂಡು ಬರಲಿ. ಮಕ್ಕಳನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೇನ್.